ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸರಿಸುಮಾರು 27,000 ವಿದ್ಯಾರ್ಥಿಗಳಿಗೆ ತಲಾ 6 ನೋಟು ಬುಕ್ಗಳಂತೆ 1,62,000 ಪುಸ್ತಕಗಳನ್ನು ವಿತರಿಸಲಾಯಿತು. ಮಾಜಿ ಸಚಿವ ಸಾರಾ ಮಹೇಶ್ ಅವರ ಸಾರಾ ಸ್ನೇಹ ಬಳಗದವರು ಸುಮಾರು 23 ವರ್ಷಗಳಿಂದ ಉಚಿತವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದ್ದು ಹಾಗೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಾರಾ ಮಹೇಶ್ ಸ್ನೇಹ ಬಳಗ ಸತತವಾಗಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸೇವೆಯನ್ನ ಮಾಡುತ್ತಾ ಬಂದಿದೆ. ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಲಿ, ಕೋವಿಡ್ ಸಮಯದಲ್ಲಿ ರೈತರಿಂದ ತರಕಾರಿಗಳನ್ನು ಖರೀದಿಸಿ ಜನಸಾಮಾನ್ಯರಿಗೆ ಉಚಿತವಾಗಿ ವಿತರಿಸಿದರು ಹಾಗೂ ಕೋವಿಡ್ನಲ್ಲಿ ಮೃತರ ಕುಟುಂಬದವರಿಗೆ ತಲಾ 25,000 ನೀಡಿ ಆರ್ಥಿಕ ಸಹಾಯವನ್ನು ಸಹ ಮಾಜಿ ಸಚಿವ ಸಾರಾ ಮಹೇಶ್ ಮಾಡಿದ್ದಾರೆ ಎಂದು ಪುರಸಭಾ ಮಾಜಿ ಸದಸ್ಯ ಉಮೇಶ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರಾ ಸ್ನೇಹ ಬಳಗದ ಅಧ್ಯಕ್ಷ ವಿಜಯಕುಮಾರ್, ಕಾರ್ಯದರ್ಶಿ ಆನಂದ್, ಜೆಡಿಎಸ್ ತಾಲೂಕು ವಕ್ತಾರ ಕೆಎಲ್ ರಮೇಶ್, ನಗರ ಕಾರ್ಯದರ್ಶಿ ರುದ್ರೇಶ್, ಪುರಸಭಾ ಮಾಜಿ ಸದಸ್ಯರಾದ ಜಗದೀಶ್, ಕೆಆರ್ ನಗರ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಹಂಪಪುರ ಕುಮಾರ್, ಕಾರ್ಯದರ್ಶಿ ಹಂಪಪುರ ಸುರೇಶ್, ಮೈಸೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ದಾಕ್ಷಾಯಿಣಿ, ತಾಲೂಕು ಘಟಕದ ಅಧ್ಯಕ್ಷ ರಾಜಲಕ್ಷ್ಮಿ, ಕಾರ್ಯದರ್ಶಿ ಮೋಹನಕುಮಾರಿ, ಮುಖಂಡರಾದ ಭಾಗ್ಯಮ್ಮ, ಗೀತಾ ಮಹೇಶ್, ಚಂದಗಾಲು ರಘು, ಸಾರಾ ನಾಗೇಶ್ ಇತರರು ಹಾಜರಿದ್ದರು. ಇವತ್ತು ಸುಮಾರು 22-23 ವರ್ಷದಿಂದ ನಿರಂತರವಾಗಿ ನಮ್ಮ ಸಾರಾ ಮಹೇಶ್ ಅವರು ಸಾರಾ ಸ್ನೇಹ ಬಳಗದ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಸೇವೆಯಲ್ಲಿ ಇದು ಒಂದು ಸೇವೆ ಮಹೇಶ್ ಅವ್ರು ಮಾಡ್ತಾ ಇರೋಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಆಗುತ್ತೆ. ಓದುವಂತ ಮಕ್ಕಳಿಗೆ ಇದೊಂದು ಒಳ್ಳೆ ಪ್ರೋತ್ಸಾಹ. ಯಾಕೆಂದ್ರೆ ಇವತ್ತು ನಮ್ಮ BS ಮಾದಪ್ಪ ಶಾಲೆಯಲ್ಲಿ ಇಡೀ ನಮ್ಮ ಸಾರಾ ಸ್ನೇಹ ಬಳಗದ ನಮ್ಮ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಅವರು, ನಮ್ಮ ಆನಂದ್ ಅವರು, ಕುಶೇಲ ಅವರು, ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕುಮಾರಣ್ಣ ಅವರು ಹಾಗೂ ನಮ್ಮ ಮಹಿಳಾ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಒಟ್ಟಾಗಿ ಸೇರಿ ನಮ್ಮ ಉಮೇಶ್ ಅವರ ಸೇರಿ ಇವತ್ತು BS ಮಾದಪ್ಪ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ ವಿತರಣೆಯನ್ನ ಮಾಡಿದೀವಿ. ನಿಜಕ್ಕೂ ಒಂದು ಹೆಮ್ಮೆ ಏನಪ್ಪಾ ಅಂದ್ರೆ BS ಮಾದಪ್ಪ ಶಾಲೆ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನ. ಇಂಥ ಒಂದು ರಾಜ್ಯದ 3ನೇ ಸ್ಥಾನ ನಿಜಕ್ಕೂ ನಮ್ಮ KR ನಗರಕ್ಕೆ ಹೆಮ್ಮೆ. ಅಂತ ಶಾಲೆಯಲ್ಲಿ ಇವತ್ತು ನಾವು ನೋಟ್ ಬುಕ್ ವಿತರಣೆಯನ್ನ ಮಾಡ್ತಾ ಇದೀವಿ. ಬಹಳ ಹೆಮ್ಮೆ ಆಗುತ್ತೆ. ಸಾರಾ ಮಹೇಶ್ ಅವರ ಇದೊಂದು ಒಳ್ಳೆಯ ಸೇವೆಗೆ ನಿಜಕ್ಕೂ ಇಡೀ KR ನಗರದ ಜನತೆ ಹಾಗೂ ಪೋಷಕರು ಹಾಗೂ ಮಕ್ಕಳು ಮತ್ತು ಟೀಚರ್ಸ್ಗಳು ಪ್ರತಿಯೊಬ್ಬರು ಕೃತಜ್ಞತೆ ಅಂತ ಪಾಪ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ನಾವು ಈ ಒಂದು ಸೇವೆಯಲ್ಲಿ ಭಾಗವಹಿಸಿದೀವಿ ಅಂದ್ರೆ ನಿಜಕ್ಕೂ ನಮ್ಗೆ ಹೆಮ್ಮೆ. ಇನ್ನು ಸಾರಾ ಮಹೇಶ್ ಅವ್ರಿಗೆ ಆಯುಸ್ಸು, ಆರೋಗ್ಯ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆ ಅಧಿಕಾರವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸಿದ್ರೆ ನಿಜಕ್ಕೂ ನಮ್ಗೆ ಹೆಮ್ಮೆ ಅಂತ ಹೇಳ್ತಾ. ಎಲ್ರಿಗೂ ನಮಸ್ಕಾರ. ಇವತ್ತು ಇಡೀ ತಾಲೂಕಿಗೆ ಸಾರಾ ಸ್ನೇಹ ಬಳಗದ ವತಿಯಿಂದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನ ಇವತ್ತಿನಿಂದ BS ಮಾದಪ್ಪ ಶಾಲೆಗೆ ಸಾಂಕೇತಿಕವಾಗಿ ನೀಡುವ ಮುಖಾಂತರ ಈ ಚಾಲನೆಯನ್ನ ನೀಡಿದ್ದೇವೆ. ಇದು ಸಾರಾ ಮಹೇಶ್ ಅವರ ಕನಸಿನ ಕೂಸು. ಎಲ್ಲಾ ಮಕ್ಕಳುಗಳು ಕೂಡ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಈ ದೇಶದ ಒಬ್ಬ ಪ್ರಜೆಗಳಾಗಿ ಬದುಕಿ ಬಾಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ 2004ರಲ್ಲಿ ಸಮಾಜ ದೇವೋಭವ ಕಾರ್ಯಕ್ರಮ ಅಂತ ಹೇಳಿ ರೇಡಿಯೋ ಮೈದಾನದಲ್ಲಿ ಪ್ರಾರಂಭ ಮಾಡಿದಂತ ಕಾರ್ಯಕ್ರಮ ಶ್ರೀಯುತ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಹಾಗೂ BS ಯಡಿಯೂರಪ್ಪಾಜಿ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂತ ಮುಖಾಂತರ ಮಾಡಿದಂತ ಕಾರ್ಯಕ್ರಮ ಇವತ್ತುವರೆಗೂ ನಿಂತಿಲ್ಲ. ಯಾವ ರೀತಿ ಸಿದ್ಧಗಂಗಾ ಮಠದಲ್ಲಿ ದಾಸೋಹ ನಿಂತಿಲ್ವೋ, ತ್ರಿವಿಧ ದಾಸೋಹ ಯಾವ ರೀತಿ ನಿಂತಿಲ್ವೋ, ಆರೋಗ್ಯ, ಶಿಕ್ಷಣ, ಅನ್ನ, ಆ ರೀತಿ ಆ ನಿಟ್ಟಿನಲ್ಲಿ ನಮ್ಮ ಸಾರಾ ಮಹೇಶ್ ಅವರು ಅವರ ಮಾರ್ಗದರ್ಶನದಲ್ಲಿ ಈ ಒಂದು ನಮ್ಮ ಸಾರಾ ಸ್ನೇಹ ಬಳಗದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಚೌಕಳಿ ಆನಂದ್ರವರು ಹಾಗೂ ಅಧ್ಯಕ್ಷರು ಆದಂತಹ ವಿಜಯನವರು ಸತತವಾಗಿ 22 ವರ್ಷಗಳ ಕಾಲ ಸಂಘವನ್ನ, ಸಂಸ್ಥೆಯನ್ನ ನಡೆಸ್ಕೊಂಡಂತದ್ದು ಬಹಳ ಕಷ್ಟಕರವಾದಂತ ಸಂಗತಿ. ಅವ್ರು ಹೇಳಿದಾಗೆ ಅಗ್ಲು ಇರ್ಲು ಅಂದೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಇವರು ನಮ್ಮ ಮಹೇಶ್ ಅವರ ಕನಸಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರಿಬ್ರು ಉದಾಹರಣೆ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ನಾವು ಲೀಡರ್ಗಳಿಗೆ ಬಂದಿದ್ದೀವಿ, ನಾವು ಒಂದು 4 ಜನ 5 ಜನ ಮಕ್ಕಳಿಗೆ ವಿತರಣೆ ಮಾಡಿ ಹೊರಡ್ತಿರ್ತೀವಿ. ಆದ್ರೆ ಸತತವಾಗಿ 1-1.5 ತಿಂಗಳು ರಾತ್ರಿ ಅದುವನ್ನಲ್ಲ ಬೈಕ್ ಖಾಲಿ ಆಯ್ತಾ ಮತ್ತೆ ಮಾಡಿಸ್ಬೇಕು ಬುಕ್ಸ್. ಒಬ್ಬ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ನೋಟ್ ಬುಕ್ ಕಮ್ಮಿ ಆಗಂಗಿಲ್ಲ. ನಮ್ಮ ನಾಯಕರು ಹೇಳ್ಬಿಟ್ಟವ್ರೆ. ಆ ರೀತಿ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ. ಅಂತದ್ರಲ್ಲಿ ನಮ್ಮ ಆನಂದ್ ಅವರು ಬಹಳ ಯಾಕೆಂತಂದ್ರೆ ನಮ್ಮ ವಿಜಯಣ್ಣ ಮಾರ್ಗದರ್ಶನ ಇರ್ತದೆ. ಆನಂದ್ ಅವ್ರಿಗೂ ಬಹಳ ಕಾರ್ಯವೈಖರಿ ಬಹಳ ಕಷ್ಟ. ಅದು ಯಾರಿಗೂ ನನ್ ಕೊಟ್ಟರು ನಾನು ಮಾಡಕ್ ಆಗಲ್ಲ ಸರ್, ಸುಮ್ಮನೆ ಹೇಳಬಾರ್ದು. ಅವರು ಸಂಸಾರವನ್ನ
ಎಲ್ಲವನ್ನ ನೀಗಿಸ್ಕೊಂಡು ಈ ಕಾರ್ಯಕ್ರಮ ಮಾಡೋದು ಇದೆಲ್ಲ ಬಹಳ ದೊಡ್ಡ ಸವಾಲಿನ ವಿಷಯ. ಅದರಲ್ಲೂ ನಮ್ಮ ನಾಯಕರು 12 ಗಂಟೆ 1 ಗಂಟೆಗೆ ಎಲ್ಲಿ ಕೂತ್ರಿ, ಏನ್ ಮಾಡಿದ್ರಿ, ಎಲ್ರಿಗೂ ತಲುಪ್ತಾ, ಯಾವ ಮಕ್ಳುಗಳಿಗಾರು ಶಾರ್ಟೇಜ್ ಆಯ್ತಾ ಅಂತ ಒಂದು ಲೆಕ್ಕವನ್ನ ಕೊಡ್ತಾ ಇರ್ಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಿದೆಯಲ್ಲ ಬಹಳ ಕಷ್ಟ. ಹಾಗಾಗಿ ನಾನು ಇವರಿಬ್ಬರಿಗೆ ಬಹಳ 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 ಎಷ್ಟು ಧನ್ಯವಾದ ಹೇಳಿದ್ರು ನಾನು ಸಾಲದು. ಹಾಗಾಗಿ ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ, ನಮ್ಮ ಮಾಧ್ಯಮ ಮಿತ್ರರ ಎಲ್ಲಾ ಸಹಕಾರದೊಂದಿಗೆ ಯಶಸ್ವಿಗೊಳ್ಳಿ ಅಂತ ನನ್ನ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಿಂತ್ಕೋಬಾರ್ದು. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಸುಮಾರು 20 ಗ್ರಾಮಾಂತರ ಪ್ರದೇಶದಲ್ಲಿ ಏನಾದರೂ ಅನಾಹುತಗಳು ಸಂಭವಿಸಿದ ಸಂದರ್ಭದಲ್ಲಿ ಹಂಗೇನಣ್ಣ ರಮೇಶಣ್ಣ ಬಂದೆ